ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರ ಸರಣಿಯ 11ನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಕಂತಿನಲ್ಲಿ ನಾವು ಸ್ವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ದಾವಣಗೆರೆಯ GSP ಸಮಾಜದ ಪರಿಚಯ ಮಾಡಿಕೊಳ್ಳುತ್ತಾ ನವೀಕರಣಗೊಂಡಿರುವ ಶ್ರೀ ಸುಕೃತೀಂದ್ರ ಕಲಾಮಂದಿರದ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನನ್ನ ನಮ್ರ ವಿನಂತಿ ಅಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿರಿ. ಬನ್ನಿ ಈಗ ವಿಡಿಯೋವನ್ನು ಆರಂಭಿಸೋಣ. 1997ಕ್ಕಿಂತ ಮೊದಲು ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕಾಗಿದ್ದ ದಾವಣಗೆರೆ ನಗರ 1997ರಲ್ಲಿ 6 ತಾಲೂಕುಗಳನ್ನು ಹೊಂದಿದ ಸ್ವತಂತ್ರ ಜಿಲ್ಲಾ ಕೇಂದ್ರವಾಯಿತು. ಆನಂತರ ಅತ್ಯಧಿಕ ಅಭಿವೃದ್ಧಿಯನ್ನು ಸಾಧಿಸಿದೆ. ಕರ್ನಾಟಕ ರಾಜ್ಯದ ನಗರಗಳಲ್ಲಿ 7ನೇ ದೊಡ್ಡ ನಗರವೆಂಬ ಕೀರ್ತಿಗೂ ಭಾಜನವಾಗಿದೆ. ದಾವಣಗೆರೆಯ ಬೆಣ್ಣೆ ದೋಸೆ ವಿಶ್ವವಿಖ್ಯಾತವಾಗಿದೆ. ಅಲ್ಲದೆ ಜವಳಿ ಉದ್ಯಮಕ್ಕೂ ದಾವಣಗೆರೆ ಹೆಸರುವಾಸಿಯಾಗಿದೆ. ಇಂದು ವ್ಯಾಪಾರಿ ಕೇಂದ್ರವಾಗುವುದರೊಂದಿಗೆ ಹೆಸರಾಂತ ವಿದ್ಯಾಕೇಂದ್ರವಾಗಿಯೂ ದಾವಣಗೆರೆ ಬೆಳೆದಿದೆ. 2011ರ ಜನಗಣತಿಯ ಪ್ರಕಾರ ದಾವಣಗೆರೆಯಲ್ಲಿ ಇರುವ 4,35,125 ಜನಸಂಖ್ಯೆಯಲ್ಲಿ 66.37% ಜನರು ಕನ್ನಡ ಮಾತ್ರ ಭಾಷಿಕರಾಗಿದ್ದರೆ ಕೊಂಕಣಿ ಮಾತ್ರ ಭಾಷಿಕರ ಸಂಖ್ಯೆ 0.04%. ಕೊಂಕಣಿ ಮಾತ್ರ ಭಾಷಿಕರ ಒಂದು ಪಂಗಡವೇ ಗೌಡ ಸಾರಸ್ವತರು. ದಾವಣಗೆರೆ ನಗರಕ್ಕೆ ಗೌಡ ಸಾರಸ್ವತ ಬ್ರಾಹ್ಮಣರು ಯಾವಾಗ ಬಂದರು ಅನ್ನುವುದಕ್ಕೆ ಸ್ಪಷ್ಟ ದಾಖಲೆ ಇಲ್ಲದಿದ್ದರೂ ಕೆಳದಿ ರಾಜರ ಆಸ್ಥಾನದಲ್ಲಿ 17ನೇ ಶತಮಾನದಲ್ಲಿ ಗೌಡ ಸಾರಸ್ವತರು ಇದ್ದರು ಅನ್ನುವುದಕ್ಕೆ ಹಲವಾರು ಉಲ್ಲೇಖಗಳು ದೊರಕುತ್ತವೆ. ಪೋರ್ಚುಗೀಸರು ಗೋವಾದ ಕೊಂಕಣಿಗರ ಮೇಲೆ 2.5 ಶತಮಾನಗಳ ಕಾಲ ನಡೆಸಿದ ಮತಾಂತರದ ಬಲಾತ್ಕಾರಗಳನ್ನು ವಿರೋಧಿಸಿದ್ದರಿಂದ ನಡೆದ ಅಮಾನುಷವಾದ ದೌರ್ಜನ್ಯದ ಕಾರಣದಿಂದ ಕ್ರಿಸ್ತಶಕ 1537 ನಂತರದ ವರ್ಷಗಳಲ್ಲಿ ಗೌಡ ಸಾರಸ್ವತರು ತಮ್ಮ ತವರು ನೆಲ ಗೋವಾವನ್ನು ಅಲ್ಲಿನ ಆಸ್ತಿ ಪಾಸ್ತಿಯನ್ನು ತ್ಯಜಿಸಿ ಕರ್ನಾಟಕಕ್ಕೆ ಬಂದರು. ಅಲ್ಲದೆ ದಾವಣಗೆರೆಯಲ್ಲಿರುವ ಬಹುಪಾಲು ಗೌಡ ಸಾರಸ್ವತರ ಮೂಲ ಮನೆ ಕರಾವಳಿಯ ಅವಿಭಜಿತ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಇರುವುದರಿಂದ ಬ್ಯಾಂಕ್ ಅಥವಾ ಸರಕಾರಿ ನೌಕರರಾಗಿ ನಿವೃತ್ತಿ ಹೊಂದಿದ ನಂತರ ಅಥವಾ ಅವರ ಪ್ರೇರಣೆಯಿಂದ ವ್ಯಾಪಾರ ಮಾಡಲು ಗೌಡ ಸಾರಸ್ವತರು ಇತ್ತೀಚಿನ 100 ವರ್ಷಗಳ ಈಚೆಗೆ ದಾವಣಗೆರೆ ನಗರಕ್ಕೆ ಬಂದಿರಬಹುದು ಎಂದು ಊಹಿಸಬಹುದು. ಯಾವುದೇ ಊರಿನಲ್ಲಿ ಗೌಡ ಸಾರಸ್ವತರ 10 ಮನೆಗಳಿದ್ದರೂ ಅಲ್ಲಿ ಒಂದು ಸಂಘಟನೆ ದೇವಸ್ಥಾನವನ್ನು ಕಟ್ಟುವ ಪರಂಪರೆ ಅವರು ತವರು ಗೋವಾವನ್ನು ಬಿಟ್ಟು ಬಂದಾಗಿನಿಂದಲೂ ನಡೆದುಕೊಂಡು ಬಂದಿದೆ. ಅಲ್ಲದೆ ಗೌಡ ಸಾರಸ್ವತ ಜನಾಂಗದ ಮತ್ತೊಂದು ವೈಶಿಷ್ಟ್ಯವೆಂದರೆ ಅವರು ಸಮಾಜ ಮಂದಿರ ಅಥವಾ ದೇವಸ್ಥಾನಗಳನ್ನು ನಿರ್ಮಿಸುವುದಾದರೆ ತಮ್ಮ ಸಮಾಜದ ಜನರಿಂದ ಮಾತ್ರವೇ ದೇಣಿಗೆ ಸ್ವೀಕರಿಸುತ್ತಾರೆ ವಿನಃ ಹೆಚ್ಚಾಗಿ ಬೇರೆಯವರಿಂದ ಸಹಾಯ ಪಡೆಯಲು ಬಯಸುವುದಿಲ್ಲ. ಇಂತಹದೇ ಧ್ಯೇಯೋದ್ದೇಶ ಇಟ್ಟುಕೊಂಡು ದಾವಣಗೆರೆ ನಗರದ ಗೌಡ ಸಾರಸ್ವತ ಬಾಂಧವರು ನಿಯಮಿತವಾಗಿ ಒಂದೆಡೆ ಸೇರಬೇಕೆಂಬ ಉದ್ದೇಶದಿಂದ ದಾವಣಗೆರೆಯಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವನ್ನು 1974ರಲ್ಲಿ ಸ್ಥಾಪಿಸಲಾಯಿತು. ಗೌಡ ಸಾರಸ್ವತರು ಗೋವಾವನ್ನು ಬಿಟ್ಟು ಬರಲು ಮೂಲ ಕಾರಣವೆಂದರೆ ತಮ್ಮ ಜನಾಂಗದ ಹಿರಿಯರು ಆಚರಿಸಿಕೊಂಡು ಬರುತ್ತಿದ್ದ ಸನಾತನ ಧರ್ಮ ಸಂಸ್ಕೃತಿಯನ್ನು ಹಾಗೂ ಮಾತೃಭಾಷೆ ಕೊಂಕಣಿಯನ್ನು ರಕ್ಷಿಸುವುದೇ ಆಗಿತ್ತು. ತ್ಯಾಗ ಬಲಿದಾನಗೈದು ತಮ್ಮ ಹಿರಿಯರು ರಕ್ಷಿಸಿದ ಸಂಸ್ಕೃತಿ ಸಂಸ್ಕಾರ ಧಾರ್ಮಿಕ ಆಧ್ಯಾತ್ಮಿಕ ಪರಂಪರೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶವೂ ಅದರಲ್ಲಿ ಇತ್ತು. ಅದರೊಂದಿಗೆ ಹಿಂದೂ ಧರ್ಮದ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಂಡು ಬಂದಿರುವ ಇತಿಹಾಸ ದಾವಣಗೆರೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಇದೆ. ಡಾಕ್ಟರ್ RN ಶೆಣೈ, GP ಕಾಮತ್, ರಾಧಾಕೃಷ್ಣ ನಾಯಕ್, MG ಕಿಣಿ ಇತ್ಯಾದಿ ಆ ಕಾಲದ ಗಣ್ಯ ಸಮಾಜ ಬಾಂಧವರ ನೇತೃತ್ವದಲ್ಲಿ ದಾವಣಗೆರೆ GSP ಸಮಾಜ ಆರಂಭವಾಯಿತು. ಮೊದಲಿಗೆ ಪ್ರತಿ ವರ್ಷ ಭಾದ್ರಪದ ಮಾಸದಲ್ಲಿ ಶ್ರೀ ಗಣೇಶೋತ್ಸವವನ್ನು ಕೆನರಾ ಬ್ಯಾಂಕ್, ಕಾಮತ್ ಹೋಟೆಲ್ ಸಭಾಂಗಣ, RH ಚೌಟ್ರಿ ಸಭಾಂಗಣಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿತ್ತು. 1976ರಲ್ಲಿ ದಾವಣಗೆರೆಯ GSP ಸಮಾಜ ನೋಂದಾವಣೆಯಾಯಿತು. ದಾವಣಗೆರೆಯ MCC A ಬ್ಲಾಕ್ನಲ್ಲಿ ವಿಶಾಲವಾದ
50 x 120 ಅಡಿ ನಿವೇಶನವನ್ನು ದಾವಣಗೆರೆಯ ಕಾಮತ್ ಹೋಟೆಲಿನ ಮಾಲೀಕರಾದ ದಿವಂಗತ ಗಣಪತಿ ಪಾಂಡುರಂಗ ಕಾಮತ್ ಅವರು ಖರೀದಿಸಿ ಸ್ವ ಇಚ್ಛೆಯಿಂದ 1980ರಲ್ಲಿ ದಾನವಾಗಿ ನೀಡಿದರು. ಅದರಲ್ಲಿ ಶ್ರೀ ಸುಕೃತೀಂದ್ರ ಕಲಾಮಂದಿರದ ಇಮಾರತ್ತಿಗೆ ಫೌಂಡೇಶನ್ ಹಾಕಲಾಯಿತು. 1982ರಲ್ಲಿ ಶ್ರೀ ಸುಕೃತೀಂದ್ರ ಕಲಾಮಂದಿರದ ಉದ್ಘಾಟನೆಯನ್ನು ಶ್ರೀ ಕಾಶಿ ಮಠಾಧೀಶ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ನಡೆಸಿಕೊಟ್ಟರು. ಅಲ್ಲಿಂದ ದಾವಣಗೆರೆಯ ಗೌಡ ಸಾರಸ್ವತರ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಸಮಾಜದ ಮಹಿಳಾ ವಿಭಾಗವು ಸ್ಥಾಪನೆಯಾಗಿ ಪ್ರತಿ ವರ್ಷ ನಿರಂತರವಾಗಿ 5 ದಿವಸಗಳ ಶ್ರೀ ಗಣೇಶೋತ್ಸವವು ಶ್ರಾವಣ ಮಾಸದಲ್ಲಿ ಸಾಮೂಹಿಕವಾಗಿ ಚೂಡಿ ಪೂಜನ, ಶ್ರೀ ದುರ್ಗಾ ನಮಸ್ಕಾರ, ದಸರಾ, ದೀಪಾವಳಿ, ಏಕಾದಶಿಯಂದು ಸಾಮೂಹಿಕ ಭಜನ, ದಾವಣಗೆರೆ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶೈಕ್ಷಣಿಕ ಸಹಾಯ ಒದಗಿಸುವ ವಿದ್ಯಾರ್ಥಿ ವೇತನ, ಲಲಿತ ಸಹಸ್ರನಾಮ, ಅವಕಾಶ ವಂಚಿತ ಪ್ರತಿಭಾವಂತ ಸಮಾಜ ಬಾಂಧವರ ಪ್ರತಿಭಾ ಪ್ರಕಾಶನಕ್ಕೆ ಸೂಕ್ತ ವೇದಿಕೆ, ಪುರಸ್ಕಾರ, ಪ್ರತಿಭೆಗನುಗುಣವಾಗಿ ಅವಕಾಶ ನೀಡುವಂತಹ ಸಾಂಸ್ಕೃತಿಕ ಚಟುವಟಿಕಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. 1996ರಲ್ಲಿ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧಿರಾಜ ತೀರ್ಥ ಸ್ವಾಮೀಜಿಯವರ ಹೆಸರಿನಲ್ಲಿ ಶ್ರೀ ಸುಕೃತೀಂದ್ರ ಕಲಾಮಂದಿರದ ಮೇಲೆ ಶ್ರೀ ವಿಷ್ಣು ಪೈ, ಶ್ರೀ MG ಕಿಣಿಯವರ ನೇತೃತ್ವದಲ್ಲಿ ಮತ್ತೊಂದು ಸಭಾಂಗಣವನ್ನು ಕಟ್ಟಿಸಲಾಯಿತು. ಇತ್ತೀಚೆಗೆ ಶ್ರೀಮತಿ ಅಮಿತಾ ಡಾಕ್ಟರ್ ವೇಣುಗೋಪಾಲ್ ಪೈ ಅವರು ದಾವಣಗೆರೆಯ GSP ಸಮಾಜದ ಅಧ್ಯಕ್ಷರಾದ ನಂತರ ಶ್ರೀ ಸುಕೃತೀಂದ್ರ ಕಲಾಮಂದಿರದ ನವೀಕರಣ ಕಾರ್ಯ ಅತ್ಯಾಕರ್ಷವಾಗಿ ನಡೆಸಲಾಗಿದೆ. ಇಂದು ದಾವಣಗೆರೆಯಲ್ಲಿ ಕೇವಲ 50ರಷ್ಟು ಗೌಡ ಸಾರಸ್ವತರ ಮನೆಗಳಿದ್ದರೂ ಸಹ ಸರ್ಕಾರದ ವತಿಯಿಂದ ಯಾವುದೇ ದೇಣಿಗೆಯನ್ನು ಪಡೆದುಕೊಳ್ಳದೆ ಕೇವಲ GSP ಸಮಾಜ ಬಾಂಧವರು ತನುಮನಧನದ ಸಹಕಾರ ಸಹಯೋಗ ಮಾತ್ರ ಪಡೆದುಕೊಂಡು ಪೂರ್ಣ ಪ್ರಮಾಣದಲ್ಲಿ ಸಭಾಂಗಣವನ್ನು ಸುಸಜ್ಜಿತವಾಗಿ ನವೀಕರಿಸಲಾಗಿದೆ. ಇದರಲ್ಲಿ 2 ಸುಸಜ್ಜಿತ ಸಭಾಗೃಹಗಳು, 12 ಸುಸಜ್ಜಿತ ಕೊಠಡಿಗಳು, ಪ್ರತ್ಯೇಕ ಅಡಿಗೆ ಮನೆ, ಪ್ರತ್ಯೇಕ ಊಟದ ಹಾಲ್, ಅತ್ಯಾಧುನಿಕ ಬಾತ್ರೂಮ್ಗಳು, ವಾಹನ ನಿಲುಗಡೆಗೆ ವಿಶಾಲ ಪ್ರತ್ಯೇಕ ಸ್ಥಳ, ಸಮಾಜ ಗುರುವರಿಯರು ಆಗಮಿಸಿದಾಗ ಉಳಿದುಕೊಳ್ಳಲು ಪ್ರತ್ಯೇಕ ಸುಸಜ್ಜಿತ ಕೊಠಡಿ, ಪೂಜಾ ಕೊಠಡಿಗಳೊಂದಿಗೆ ಅಗತ್ಯವಾದ ಅತ್ಯಾಧುನಿಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅರ್ಧ ಶತಮಾನವನ್ನು ಕ್ರಮಿಸಿರುವ ದಾವಣಗೆರೆ ಸಮಾಜಕ್ಕೆ ಶುಭ ಹಾರೈಸುತ್ತಾ ಮುಂದಿನ ಪೀಳಿಗೆ ಜನರ ಶ್ರೇಯೋಭಿವೃದ್ಧಿಗೆ ಇಂದಿನ ಯುವ ಪೀಳಿಗೆಯು ಜನರ ಸಹಕಾರ ಸಹಯೋಗ ದೊರಕಿ ದಾವಣಗೆರೆ GSP ಸಮಾಜದ 50 ವರ್ಷಗಳು ಪೂರ್ಣವಾದ ಸ್ವರ್ಣ ಮಹೋತ್ಸವದ ಸಂಭ್ರಮವು ದಾವಣಗೆರೆ ಸಮಾಜದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂತೆ ಆಗಲಿ ಎಂದು ಆಶಿಸುತ್ತಾ ಸುದ್ದಿ ಸಮಾಚಾರದ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು.